हेलो एवरीवन, वेलकम टू शाहपुर हेडलाइंस। 20 अगस्त को होने वाली यौम-उल फतेह पहली जुमेरात के सिलसिले में सगर शरीफ से एक बड़ी और अहम प्रेस कॉन्फ्रेंस सामने आई है। गयासुद्दीन सरमस जानशीन सज्जदा नशीन के साथ सगर के जुम्मेदारों ने मीडिया के सामने अपना बड़ा बयान देते हुए कहा है कि कई सालों से हम हजरत असदुल्ला सरमस सज्जदा नशीन साहब के साथ है। प्रेस कॉन्फ्रेंस में सगर के जुम्मेदारों ने शाहपुर, शोरापुर, यादगीर और गोगी सगर के अवाम से खासकर अपील करते हुए पहली जुमेरात के प्रोग्राम में ज़्यादा से ज़्यादा शिरकत की दावत दी है। लेकिन सबसे अहम बात यह है कि जुम्मेदारों ने कहा पहली जुमेरात के मौके पर हज़रत असदुल्ला सरमस साहिब सज्जदा नशीन, गयासुद्दीन सरमस जानशीन सज्जदा नशीन झंडा लहराएंगे। और इसी के साथ जुम्मेदारों ने साफ अल्फाज में कहा हम सब हिंदू मुस्लिम मिलकर उनके साथ हैं। सगर शरीफ से सामने आई इस प्रेस कॉन्फ्रेंस में जुम्मेदारों ने अपनी वफादारी और पूरी हिमायत का खुलकर इजहार किया है। आइए देखते हैं ये खास रिपोर्ट। सुमाರು ನನ್ನ ಏಜ್ ಮಾತ್ರ 52 ವಯಸ್ಸಿದೆ। ನಮ್ಮದು ವಂಶ ಪರಂಪರೆ ದೊಡ್ಡ ಸಗರದಲ್ಲಿ ನಾವು ಎಲ್ಲರೂ ನಮ್ಮ ಆಯಿ ಮುತ್ತೆಯರ ಕಾಲದಲ್ಲಿಂದನು ಅಜ್ಜು ಮುತ್ತೆಯರ ಕಾಲದಲ್ಲಿಂದನು ಹಿಂದುಲು ರಾಜ್ಯ ಇದ್ದು ಕಾಲಕ್ಕೂ ರಜಾಕನು ಸರ್ಕಾರಕ್ಕೂ ಈ ಸರ್ಕಾರದಾಗನು ಬಹುಕಾಲದಲ್ಲಿಂದ ವಂಶಾವಳಿಲಿಂದ ಒತ್ತಂತ ಈ ಗಂಧದ ಮನಿ, ಈ ಗಂಧ ಈ ಮುತ್ತೆಗೆ ಗಂಧ ಇರಬೇಕು। 20ನೇ ತಾರೀಕು ಇದೇ ಬೇಸ್ತಾರ ಅಲ್ಲಿ ಜಾಂಡ ಏರ್ಸೋದಿದೆ। ಎಲ್ಲ ಇಡೀ ವಿಶ್ವದ ಮಂದಿನೇ ಇಲ್ಲಿ ಸೋಫಿ ಸರ್ಮಾದೀನ್ ಅಂದ್ರೆ ಎರಡನೇ ಪರಮಾತ್ಮಾಗಿ ನಮ್ಮ ಊರಲ್ಲಿ ಜನಿಸಿದ್ದು ನಮ್ದೆಲ್ಲ ದೊಡ್ಡ ಪುಣ್ಯ ಇದೆ। ಅದಕ್ಕಾಗಿ ಈ ಮುತ್ತೇರು ಸಣ್ಣವ್ರು ಆಹಾರ ಅಂತೇಳಿ ಒಂದು ಸ್ವಲ್ಪ ಉಸ್ತುವಾರಿ ಕೊಟ್ರೆ ಅವ್ರು ನಾವೇ ಗಂಧ ಹೊರ್ತೀವಿ ಅಂತಕ್ಕಂಥದ್ದು ಒಂದು ಅನ್ಯಾಯ ಕೆಲಸವನ್ನು ಪೂರ ದುಡ್ಡಿನ ಯಾಮೋಗದಲ್ಲಿಂದ ಸರ್ಕಾರಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ। ಸರ್ಕಾರ ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಗಮನ ಕೊಟ್ಟು ಇದ್ರ ಮೇಲೆ ಗಮನ ಹರಿಸಿ ಬಹುಕಾಲದಲ್ಲಿಂದಂತ ಬಂದಂತ ಮನೆಗೆ ಗಂಧ ಒರೆಸ್ಬೇಕು। ಅಲ್ಲಿ ಜಾಂಡ ಬೇಸ್ತಾರ ದಿನ ಇದೇ ಬೇಸ್ತಾರ ದಿನ ಅವ್ರಿಗೆ ಜಾಂಡ ಏರಿಸ್ಬೇಕು। ಮತ್ತೆ ಯಾವ ಶಾಂತಿ ಸಮನತೆಲಿಂದ ಯಾರು ಮತ್ತೊಬ್ರು ಜಾಂಡ ಏರ್ಸಕ್ ಬರ್ಕೂಡ್ದು। ಒಂದ್ ಯಾರೇ ಬಂದ್ರೆ ಅವ್ರ ಬಡ್ಡಿ ನಾಶ ಆಗ್ತಿದೆ, ಅವ್ರ ಬಡ್ಡಿ ನಾಶ ಆಗ್ತಿದೆ। ಯಾಕಂದ್ರೆ ಬೀಜ ಉರ್ದು ಮಾತಾಡಬಾರ್ದು, ಶ್ರೀಮಂತಿಕಿರ್ಲಿ ಬಡತನ ಇರ್ಲಿ ಶಿಲೆ ತಪ್ಪಿಸಬಾರ್ದು। ಶಿಲೆ ತಪ್ಪಿಸಿದವ್ರಂತ ಮನೆಗಳು ಇವತ್ತಿನ ದಿವಸ ಕರಿಜಾಲಿ ಬೆಳೆದು ಹೋಗಿದೆ। ಅದಕ್ಕಾಗಿ ದಯವಿಟ್ಟು ನಮ್ಮ ಇಡೀ ಸಗರ ನಾಡಿನ ಜನರು ಹೆಣ್ಣು ಗಂಡು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಆ ಮುತ್ತೆಗೆ ಸದಾ ನಡ್ಕಂತ ಇದ್ದಿದ್ದೇವೆ। ಯಾವ ಕಾಲದಲ್ಲಿಂದನೂ ಇದೇ ಮುತ್ತೆಗೆ ಗಂಧ ಇದೆ, ಸಗರ ಮುತ್ತೆಗೆ ಗಂಧ ಇದೆ। ಎಲ್ಲರೂ ಕೂಡ ಶಾಪುರದವ್ರು, ರಂಗನಪೇಟೆಯವರು, ಹಿಂದಕ್ಕೆ ದಕ್ಕನಿಯವರು ಕೂಡ ಜಾಂಡ ತಗೊಂಡ್ ಬರ್ತಿದ್ರು ಇಲ್ಲಿಗೆ। ಅದಕ್ಕಾಗಿ ಯಾರು ಕೂಡ ಇದಕ್ಕೆ ಕುಮ್ಮಕ್ ಕೊಡಬಾರದು। ಬ್ಯಾರೆಯವರಿಗೆ ಕುಮ್ಮಕ್ ಕೊಟ್ರೆ ಅವ್ರ ಬಡ್ಡಿ ನಾಶ ಆಗ್ತಿದೆ। ಯಾಕಂದ್ರೆ ಮಾನ್ಯ ಪೊಲೀಸ್ ಇಲಾಖೆಯವರಲ್ಲಿ ಇರ್ತಕ್ಕಂಥ ಐಜಿ ಇರ್ಲಿ, ಗೃಹ ಮಂತ್ರಿ ಇರ್ಲಿ, ಹೆಚ್ಚಿನ ಈ ಊರಿನಲ್ಲಿ ಗಮನ ಹರಿಸಿ ನ್ಯಾಯ ದೊರಕಿಸಿ ಕೊಡ್ಬೇಕಂತೇಳಿ ಎಲ್ಲಾ ಸಗರ ನಾಡಿನ ಜನರಿಗೆ, ನನ್ನ ರೈತ ಬಂಧುಗಳಿಗೆ, ನನ್ನ ಹಿಂದೂ ಮುಸ್ಲಿಂ ಒಂದೇ ಭಾರತ ತಾಯಿ ಮಕ್ಕಳು ನಾವು। ಅದಕ್ಕಾಗಿ ಇದು ಕೋಮ್ ಗಲಭೆ ಎಬ್ಬಿಸ್ತಕ್ಕಂಥ ಒಬ್ಬ ಪುಡಾರಿಗಳು, ಒಬ್ಬ ಲಫಂಗರು ಯಾರು ದುಂಬಲಾಗ್ಯಾರ ಇದನ್ನ ಕಡ್ಡಾಯವಾಗಿ ಹಿಂದಲ ಕೈಗಳು ಕಣ್ಮರೆಯಾಗಿರ್ತಕ್ಕಂಥ ಕೈಗಳನ್ನ ಅವ್ರನ್ನ ಹಿಡಿದು ಬಂಧಿಸ್ಬೇಕಂತೇಳಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದ್ದೇನೆ। ಎಲ್ಲರ ಗಮನದಾಗ ಇಟ್ಕೊಂಡು ಇದೇ ಬೇಸ್ತಾರ ಇದೇ 20ನೇ ತಾರೀಕು ಜಾಂಡ ಏರಿಸ್ತಾನೆ। ಬಹುಕಾಲದಲ್ಲಿಂದಂತ ಬಂದಂತ ಗಂಧದ ಮುತ್ತೆ ಪೀರೈ ಮುತ್ತೆಯರ ಮನೆಯೇ ಏರಿಸ್ತಾ ಇದ್ದಾರೆ। ಇದಕ್ಕೆ ಯಾರು ಕೂಡ ದುಡ್ಡಿನ ಆಶೆಗಾಗಿ ಯಾರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡ್ಕೂಡ್ದು। ಇದು ಮೇಲು ಕಂಡಂತ ಮನದಿ ಗೃಹ ಮಂತ್ರಿಗಿನ ಈ ವರದಿ ಸಲ್ಲಿಸಬೇಕಂತೇಳಿ ಎಲ್ಲಾ ಜನರಿಗೆ ಈ ವಿಷಯವನ್ನು ತಿಳಿಸಿ ನಾನು ಮುಗಿಸ್ತಾ ಇದ್ದೇನೆ ಈ ವಿಷಯ। ಜೈ ಭಾರತ ಮಾತೆ, ಜೈ ನಮ್ಮ ಕನ್ನಡ ಮಾತೆ। ನಮಸ್ಕಾರ। ದೊಡ್ಡವರು, ಸಣ್ಣವರಿಗೆ, ಹಿರಿಯರಿಗೆ, ಕಿರಿಯರಿಗೆ ಧನ್ಯವಾದಗಳು। ನಾನು ಹೇಳ್ತಕ್ಕಂಥದ್ದು ಏನಿಲ್ಲ, ಪಾಪ ಇವ್ರನ್ನ ಹೇಳ್ಯಾರ, ಇವ್ರು ಹೇಳಿದ್ದೆ ನಾ ಹೇಳ್ತೀನಿ। ಇದು ಸಗರ ಸೋಯಿಬ್ ಸಾಹೇಬ್ ಅಂದ್ರೆ ಎಲ್ಲ ಇಡೀ ನಮ್ಮ ಶಾಪೂರು, ಸುರ್ಪೂರು, ಜವರಿಗೆ, ಯಾದಗಿರಿ ಅಷ್ಟು ಮಂದಿ ಬರ್ತಾರ। ಸುಮ್ಮನೆ ಬರೋಣ ನೀನೇ ಅಂತಾರ, ಅವ್ರು ಯಾರೂ ಇಲ್ಲ। ಸಗರದರೇ ಮಾಡಿಕೊಂತ ಬಂದಾರ ಆ ದರ್ಗಾ, ಸಗರದರೇ ಕರೆ ದರ್ಗಾ। ಸುಮ್ಮನೆ ಅವ್ರು ಬರೋಣ ನಡುವಡ್ಡಾಗೋಣ ಏನನ್ನ ಮಾಡಿಕೊಂತ ಕುಂತಾರೆ। ಇದು ದರ್ಗಾದ ಮಾತ್ರ ಅವರೇ ಇದು ಕಾರ್ಯಕ್ರಮ, ಇದು 20ನೇ ತಾರೀಕು ಜೆಂಡಾ ಏರ್ಸೋದು ಕಾರ್ಯಕ್ರಮ ಇಟ್ಕೊಂಡದ। ಯಾರು ಕಡೆಕ್ಲಾರ ಬಂದು ಗಲಾಟೆ ಮಾಡಿದ್ರೆ ಮಾತ್ರ ಅದು ಚಲೋ ಆಗಂಗಿಲ್ಲ, ಅವ್ರಿಗೆ ಒಳ್ಳೇದನ್ನ ಆಗಂಗಿಲ್ಲ। ಶರಣನೇ ನಾನು ಎಲ್ಲೆಲ್ಲೇ ನೆನೆಸ್ತಾರತನ ಆ ಶರಣ ಕಣ್ಣು ಮುಚ್ಚಿ ಕುಂತಿಲ್ಲ, ತೆರಿತಾನೆ
ಆದ್ರೆ ಅಷ್ಟು ಮಾತ್ರ ನಾವು ಮಾತನಾಡಿಸ್ಕೊಂಡು ಕೇಸಿ ಎಲ್ಲ ಹಿಂದೂ ಮಂದಿನೇ ನಾವು ಜಾಸ್ತಿಗೆ ಮುಸ್ಲಿಮದಕ್ಕಿಂತ ಹಿಂದೂ ಮಂದಿನೇ ನಾವು ಪವಿತ್ರವಾಗಿ ನಾವು ದರ್ಗಾದಕ್ಕೆ ನಡ್ಕೋದ ಕರೆಯದ ನಮಗೆ ಪರಿಹಾರ ಅಲ್ಲಿ ಕೊಟ್ಟದನ್ನ ಕರೆಯದ ಅವ್ರಿಗೆ ಕೊಟ್ಟನೋ ಬಿಟ್ಟನೋ ನಾವು ನಡ್ಕೊಂತೀವಿ ನಮಗೆ ಮಾತ್ರ ಆ ಜೀವದಿಂದ ಕಾಪಾಡ್ಯ ನೋಡು ಇದರಂತೆ ನಡ್ಕೊಂತೀವಿ. ಮತ್ತು ಈಗ ಅಲ್ಲಿ ತೊಂದರೆ ಆಗ್ಲಾರ್ದಂಗೆ ಯಾರು ಬಂದು ಏನು ಮಾಡಬಾರ್ದು, ಕೆಟ್ಟವು ಮಾಡಬಾರ್ದು. ಯಾರು ಸುಮ್ಮ ಬರ್ಬೇಕು, ನಮಸ್ಕಾರ ಮಾಡ್ಬೇಕು, ಹೋಗ್ಬೇಕು. ನಾನು 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಒಳ್ಳೇದಾಗಬೇಕು, ಅವ್ರಿಗೆ ದರ್ಗಾ ಒರೆಸ್ಬೇಕು, ಅವ್ರಿಗೆ ಗಂಧ ಅವರೇ ಪರವಾಗಿ. ನಾವು ಸ್ವಾತಂತ್ರ್ಯ ಹೋರಾಟಗಾರ ಮಕ್ಕಳು 7 ತಲೆ ಹೋಗ್ಯದ. ಹಿಂದೂ ನಮ್ಮ ಅಪ್ಪರ ನೋಡ್ಯಾರ, ಎಲ್ಲರೂ ಇವ್ರಿಗೆ ಮಾಡ್ಯಾರ. ಎಲ್ಲನೂ ಸುಳ್ಳು, ಗೌರ್ಮೆಂಟ್ ಬರಬಾರ್ದು. ನಮ್ಮ ತರಿ ಬೇಯಿಸ್ತಾ ಇರ್ದನ ಗಂಧ ಒರೆಸ್ಬೇಕು. ಯಾರೂ ಬರೋಕ್ಕೆ ಅಧಿಕಾರ ಇಲ್ಲ. ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ. ಹಿಂದೂ ಮಂದಿ ಎಲ್ಲ ತಯಾರಾಗಿವಿ. ಆಯ್ತು. ನಮಸ್ಕಾರ. ನಮಸ್ಕಾರ ರೀ. ಬಹುಕಾಲದಿಂದನೇ ನಮ್ಮೂರ ಮುಚ್ಚನೆ ಹೊತ್ತಾನೆ ರೀ ಗಂಧ. ಎಲ್ಲನೂ ಯಾರು ಬಂದದ್ದೆಲ್ಲ ಸುಳ್ಳದ, ನಮ್ಮೂರ ನಿಜ. ಹಾಗೂ ಕೂಡುವುದೇ ಪುಷ್ಪ, ಗೆಲ್ಲುವುದೇ ಪರಿಮಳ. ಇಲ್ಲಿರ್ತಕ್ಕಂಥ ಅಣ್ಣ ತಂಬವರು, ಗೋಗಿ ಮುತ್ತಿಯವರು, ನಮ್ಮ ಸಾಗರದವರು, ಶಾಪುರದವರು ಎಲ್ಲರೂ ಇರ್ಬೋದು. ನಾನಂತರ ಅಮಲಪ್ಪ ಹೊಸಳ್ಳಿ ನನ್ನ ಹೆಸರು. 73 ನಡೀತಾವ ನಮ್ಮ ವಯಸ್ಸು. 3 ತಲೆಲಿದ್ದ ಬಂದಿವತ್ತು ಸಂಗಟ, 4 ತಲೆ ಸಣ್ಣ ಮುತ್ತಿನ ಸಂಗಟ. ಇವರು ಮುತ್ತೆ, ಇವ್ರ ಅಪ್ಪ ಎಲ್ಲರೂ ನೋಡ್ಕೊಂತ ನಾವು ಬಂದೀವಿ. ಗೋಗಿ, ಶಾಪುರ, ಕಲಬುರಗಿ, ಕೆಂಬಾಯಿ ಸುತ್ತಲೂ ಜನ ಭಾಳ ಜನ ಬರ್ತೀವಿ ಮುತ್ತನ ಜಾತ್ರೆಗೆ. ಅದಕ್ಕಂತ ಇಷ್ಟು ದಿನ ಭಾಳ ಕಟಾಯಿಸ್ತು ನಮಗೆ. ನಮ್ಮ ಮುತ್ತನ ಮೇಲೆ ರೊಕ್ಕಿಲ್ಲ, ರೊಕ್ಕದ ಪಾರ್ಟಿ ಅವರು. ಅದಕ್ಕೆ ನಾವು ಇಡೀ ಸಾಗರನೇ ಬಡವನೇ ಎತ್ಕೊಂಡು ಕುಂದಿರ್ಬೇಕಂತ ಎಲ್ಲರೂ ಬಡವನೇ ಎತ್ಕೊಂಡು ಕುಂತೀವಿ. ಆದ ಕಾರಣ ಬೀಜದ ಮಾತಂದ್ರೆ ಇದು ಸಾಗರದಾಗ ನಮ್ಮ ಮುತ್ತೆಯವರು ಇವು ನಡು ಬಂದಂಥ ಗಾಚಾರಗಳು ಇವು ನಡುವೆ ಹೋಗ್ತಾವ. ಆದ ಕಾರಣ ಎಲ್ಲರಿಗೆ ನಮಸ್ಕಾರಗಳು. ಗಂಧದ ಮರದಿನ ಚಂದಪ್ಪ ನಮ್ಮ ಸಗರ ಸಂಧಿಸಂದೆಲ್ಲ ಹೊಸ ಮಂದಿ, ಸಂಧಿಸಂದೆಲ್ಲ ಹೊಸ ಮಂದಿ. ಸೋಪಣನ ದರ್ಗಾದೋ ಮ್ಯಾಲೋ ಸರದೀಪ, ದರ್ಗಾದೋ ಮ್ಯಾಲೋ ಸರದೀಪ. ಸಗರ ಸೋಪಿಯ ಸಾಯಿಬ, ಗೋಗಿ ಚಂದ ಸಾಯಿಬ, ಮತ್ತೆ ಕಲ್ಬುರ್ಗಿ ಮಗತೋಮ. ಇವರು ಮಗತೋಮ. ಮತ್ತೆವು ಕಲಬುರಗಿ ಮಗತೋಮ ನಿದ್ದಾರ ದಿಗ್ಗಿ ಸಂಗೈನೋ ಗೆಳದೇವ್ರೋ, ಒಳ್ಳೆ ಗೆಳದೇವ್ರೋ. ಮುಂಜಾಲಿ ಎದ್ದಗೆಸಿ ಸೋಪಣ್ಣನ ಜಾತಾರಿ, ನಾಯೇನ್ವಯ್ಯಾಲೆ ಬಡವೀನಿ, ನಾನು ಬಡವೀನೇ. ನಾಯೇನ ವಯ್ಯಾಲಿ ಬಡವೀನಿ, ಸೋಪಣಗ ಸಕ್ಕಾರಿ ಮುಡಿಸಿ ಬರುವೇನೋ, ನಾನು ಬರುವೇನೋ. ಏಳೇಳ ಸೊಪ್ಪ ಸಾಹಿಬ ಎಷ್ಟೊತ್ತು ಮನೆಗಿದಿ, ಹಾನಿ ಬಂದಾವು ಹಂಗಾಳುಕ, ಒಳ್ಳೆ ಹಂಗುಳುಕ. ಹಾನಿಯ ಬಂದಾವು ಹಂಗಳಕ, ಸೊಪ್ಪ ಸಾಹಿಬ ನೀರ ಬಂದಾವು ಜಳಕಾಕ, ಒಳ್ಳೆ ಜಳಕಾಕ. ಸೋಪಣ ಮುತ್ತನ ಕುದುರಿ ಯಾಲಕ್ಕಿ ಮೇಯ್ದಾದ, ಲಾವಂಗದ ನಡಿಗಿ ನೊಡದಾದೋ ಕುದುರಿ ನೊಡದಾದೋ. ಲಾವಂಗದ ಈ ನಡಿಗಿ ನಡೆದಾದ ಈ ಕುದುರಿ, ದರ್ಗಕ್ಕ ಗಸ್ತಿ ಒಡದಾದೋ, ಒಳ್ಳೆ ಒಡದಾದೋ. ನಮಸ್ಕಾರ. ಸೋಪಿ ಸರ್ಮುತ್ತಾಗ ಸೋಪಿ ಸರ್ಮನ್ ಮುತ್ತನ ದರ್ಗಕ್ಕ ಸಗರದ ಮುತ್ತರೇ ಗಂಧ ಓದ್ತಾರೆ. ಆ ಕಾಲದಲ್ಲಿಂತ ನಮ್ಮ ಅಪ್ಪಾರಿರಾಗಲಿಂತನೂ ಅವರೇ ಓದ್ತಾರ. ನಾವು 56 ವರ್ಷ ಆಗ್ಯದೇನು ಈಗ ನಮಗನಿಸಿದ. ಮತ್ತು ಅಲ್ಲಿಂತ ನೋಡ್ಕೊಂತ ಬಂದು ಈಗಿದ್ದ ಮುತ್ತೇನ ಅಣ್ಣ ಹೊರ್ತಿದ್ದ ಮೊದಲ, ಅವ್ರ ಅಪ್ಪ ಹೊರದನ್ನ ನೋಡೀವಿ ನಾವು. ಈ ಗಂಧ ಕಸ್ಕೊಂಡು ಮತ್ತೆ ನಾವು ಹೊರ್ತೀನಿ ನೀವು ಹೊರ್ತೀನಿ ಅಂತಂದ್ಗೇಸಿ ಡಬ್ಬಳಿಕೆ ಮಾಡಿ ಇವ್ರಿಗೆ ರೊಕ್ಕ ಇರ್ಲಾರ್ದ ಬಡತನದಂತ ಬೆಳೆದಂಥ ಮುತ್ತರಿಗೆ ಪೂರ ಕಾಡಕತ್ತಾರ. ಅವ್ರನ್ನ ದುಡ್ಡುನಾದ ಎಲ್ಲನಾದ. ನಾವೇನು ಹಿಂದೂ ಮುಸಲ್ಮಾನರು ನಾವೇನು ಈ ಕಡೆಗಿದ್ದರಿಗೆ ಅಮೇಜುಮೆ ಮಾಡ್ತೀರಿ. ಅದಕ್ಕೆ ಕಣ್ಣಾರ ನೋಡಿ ವಿಚಾರ ಮಾಡಿ ಸ್ವಲ್ಪ ಅಮೇಜುಮೆ ಮಾಡ್ರಿ. ನೀವೇನು ನಿಮ್ಗೆ ಅಮೇಜುಮೆ ಮಾಡಬೇಡ ಅಂತ ಅನ್ನೋದಲ್ಲ, ಮಾಡೋದು ಮಾಡ್ತೀರಿ. ಅಮೇಜುಮೆ ನೋಡಿ ಮಾಡ್ರಿ. ಯಾರು ದರ್ಗಾದ ಯಾರು ಮುತ್ತೆ ವರ್ತನ ಯಾರಿಲ್ಲ ಅಂತಂದ್ಗೇಸಿ ನೋಡಿ ಅಮೇಜುಮೆ ಮಾಡ್ರಿ. ನಿಮ್ಗೆ ಯಾಕಂತಂದ್ರೆ ನಿಮಗೆ ಸಗರ ಮುತ್ತೆಗೆ ಅಮೇಜುಮೆ ಮಾಡ್ತೀರಿ ನೀವು, ಮತ್ತೆ ಯಾರಿಗೆ ಅವ್ರಿಗೆ ಮಾಡೋದಲ್ಲ. ಅವರಲ್ಲಿ ದುಡ್ಡು ಅದ ಯಾಕೆ ಮಾಡ್ತೀರಿ ನೀವು? ಅವ್ರು ನಮಗೂ ದುಡ್ಡು ಇತ್ತಾರ ನೀವು ಸುಮ್ಮನೆ ಇರ್ತಿದ್ರಿ.
ಅದರಂತೆ ಸಗರ ಮುತ್ತೆ ನಮ್ಮ ನಾಳೆ ಬೇಯಿಸ್ತಾರೆ 20ನೇ ತಾರೀಕು ಜೆಂಡ ಏರ್ಸೋದದು ದರ್ಗಾಕ. ನಾವೆಲ್ಲರೂ ಕೂಡಿ ನಾವು ಊರನ್ನವ್ರು ಜೆಂಡ ಏರಿಸ್ತೀವಿ. ಅದಕ್ಕೆ ಯಾರೂ ಬರಬಾರ್ದು, ಅನುಮತಿ ಕೊಡಬಾರ್ದು. ನಮ್ಮ ಸಗರ ಮುತ್ತೆಗೆ ಎಷ್ಟೊತ್ತಿದ್ರು ನಾವು ಮಾಡೋದು. ಅದಕ್ಕಂತ ನಾವು ತಿಳಿಸಿ ಹೇಳಕತ್ತೀವಿ. ಇವತ್ತ ಯಾಕೆ ಮಾತಾಡಕತ್ತೀವಿ ಅಂತಂದ್ರೆ ಮುಂದೆ ಎಚ್ಚರ ಇರ್ಬೇಕು ಎಲ್ಲರೂ ಜನ. ನಾವೆಲ್ಲ ಹಿಂದೂ ಮುಂದೆ ಮುಸಲ್ಮಾನ್ರು ಅಂತ ಅನ್ನೋದಿಲ್ಲ. ಈ ಸೋಪಿ ಸರ್ಮದ್ ಮುತ್ಯಾಗ ನಾವೆಲ್ಲರೂ ಒಂದೇ. ನಾವು ಎಷ್ಟು ನಡ್ಕೊಂಡ್ವಿ ಅವ್ರಿಗೆ ಅಂತಂದ್ರೆ ಕೆಲವೊಂದು ಬ್ಯಾಟಿ ಮಾಡೋರು ನಾವೇ ಮಾಡ್ತೀವಿ. ಅಲ್ಲಿ ಸೋಪಿ ಸರ್ಮದ್ ಮುತ್ಯಾಗ ಮಾಡೋದು ನಾವೇ ಜಾಸ್ತಿ ದುಡ್ಕೊತೀವಿ, ನಾವೇ ಇದು ಮಾಡ್ತೀವಿ. ನಮ್ಮಷ್ಟು ಯಾರು ದುಡ್ಕೊಳ್ಳೋದಲ್ಲ, ನಮ್ಮಷ್ಟು ಯಾರು ಇದು ಮಾಡಲ್ಲ. ಕೆಲವೊಂದು ಜನ ರೊಕ್ಕಕ್ಕೆ ಆಸೆ ಬೀಳ್ಬೇಡ್ರಿ. ದಯಮಾಡಿ ಹೇಳ್ತೀನಿ, ನಮ್ಮ ಸಗರ ಮುತ್ಯ ಬಡವನ ಆತನಿಂದ ನೀವು ಎಲ್ಲರೂ ಇರಮ್ರಿ. ಈಗ 50,000 20,000 ಲಕ್ಷ ಕೊಟ್ಟರು ನಮಗೇನು ಆಗೋದಿಲ್ಲ. ಸೋಪಿ ಸರ್ಮದ್ ಮುತ್ಯ ಗಡ್ಡೆ ಕುಂತಾನ, ಇಡೀ ಹೊರಗಿನ ದೇಶದ ಮಂದಿ ಅಲ್ಲಿಗೆ ಬರ್ತದ. ನಮ್ಮ ಮುತ್ಯನಲ್ಲಿಗೆ ಬರ್ತದೆ, ಎಲ್ಲ ಜನ ಬರೋದು ಸೋಪಿ ಸರ್ಮನ್ಗೆ. ನಾವು ಇವತ್ತು ಹೊಟ್ಟಿ ಬದುಕದೆ, ನಾವು ಕೆರೆಗೆ ಮೀನು ಬಿಟ್ರು ಅತ್ತಿಗೆ ಕಾಯಿ ಹೊಡಿತೀವಿ, ಅತ್ತಿಗೆ ಬ್ಯಾಟಿ ಮಾಡ್ತೀವಿ. ಅದರಂತೆ ನಿಯತವಾಗಿರ್ರಿ. ಅನ್ಯಾಯಕ್ಕಾದ್ರೆ ಯಾರು ಉಳಿದಿಲ್ಲ. ಈಗ ನಾವೇನು ಹೋಗ್ತೀವಲ್ಲ ಅಂದ್ರೆ ಒಂದು ರೊಟ್ಟಿ ಸಿಗ್ತದೆ, ಅತನಿಂದ ಆದ್ರೆ ಇತನಿಂದ ಇವರಿಂದ ಆದ್ರೆ ಒಂದು ರೊಟ್ಟಿ ಸಿಗ್ತದ, ಅವ್ರಿಂದ ಆದ್ರೆ ಸ್ವಲ್ಪ ರೊಕ್ಕ ಸಿಗ್ತದೆ. ಇಲ್ಲಿಗೆ ನಾವು ನಮಸ್ಕಾರ. ಸೋಪಿ ಸರ್ಮದ್ ಮುತ್ಯಾಗ ನಮಸ್ಕಾರ. ನಮಸ್ಕಾರ. ಸೋಪಿ ಸರ್ಮದ್ ಮುತ್ಯಾಗ ನಮಸ್ಕಾರ. 76 ವರ್ಷ ನಡೀತದ ನನಗೆ. 3 ತಲೆಲೇಸಿ ಇವ್ರಿಗೆ ಒತ್ತದು ನೋಡಿವಿ. ನಮ್ಮ ಮುತ್ಯನೇ ಒತ್ತಾರ. ಈಗ ಸಣ್ಣತ್ತು ಮುತ್ಯಾಗ ನಾವೆಲ್ಲರೂ ಒಂದೇ ಸವನ ಇರ್ತೀವಿ. ಎಲ್ಲರೂ ಮುಸ್ಲಿಮಿ ಹಿಂದೂ ಮಂದಿ ಎಲ್ಲರೂ ಒಂದೇ ಮಾಡಿ ಕೇಸಿ ನಮ್ಮ ಮುತ್ಯಾಗ ಕೈ ಜೋಡಿಸಿ ಆತನಿಗೆ ಗಂಧ ಓಡಿಸ್ಬೇಕು. ನಮಸ್ಕಾರ. ನಮ್ಮ ಸಾಗರ ಮುತ್ಯ ಸೋಪಿ ಸಾಹಿಬ ಇತನೆಲ್ಲ ಊರ ದೈವ ಕೂಡಿ ಇತನ ಮರಿ ಇದು ಪಟ್ಟಕ್ಕೆ ಮಾಡ್ಬಿಟ್ರ. ಎಲ್ಲಾರು ಕೂಡಿ ಇತನ ಮುತ್ಯನ ಮಾಡ್ರ. ಇತನೇ ಗಂಧ ಬರ್ಬೇಕು. ನಮ್ಮ ಊರು ಫಕೀರ್ ಜಾಗ ಅದ. ಯಾರು ಅನ್ಯಾಯ ಮಾಡಿದ್ರೆ ನಡೆದಲ್ಲ. ಇತನ ಮ್ಯಾಲೆ ಯಾರು ಇದು ಮಾಡಿದ್ರೆ ಯಾರು ಒಕ್ಕಲಾಗದಲ್ಲ. ಇತನೇ ಬರ್ಬೇಕು ನೋಡ್ರಿ ಗಂಧ ಎಲ್ಲರಿಗೂ ನಮಸ್ಕಾರ.